ಏನು ಇಷ್ಟು ಕಷ್ಟಪಟ್ಟು ₹1 ಲಾಭ ಇಲ್ದಿಲ್ದಂಗೆ ನಾನು ಕೆಲಸ ಮಾಡಿದ್ದೀನಿ. ಆದ್ರೂ ₹6,000 3-4 ತಿಂಗಳಾದಮೇಲೆ ಕೊಡ್ತೀನಿ ಅಂದ್ರಲ್ಲ, ಬೇಜಾರಾಗುತ್ತಲ್ವ ಅಂತ. ಆಯಿತು ಅಂತ ನಾನು ಅಲ್ಲಿಂದ ಬೇಜಾರಿಂದ ನಾನು ಇನ್ನೊಂದು ಸರಿ ಇವ್ರಿಗೆ ಕಾಲ್ ಮಾಡಲ್ಲ ಅಂತ ಮನಸ್ಸಲ್ಲಿ ಅಂದ್ಕೊಂಬಿಟ್ಟು ಅಲ್ಲಿಂದ ಹೊರಟ್ಬಿಟ್ಟು ಏನು ಮಾಡಿದೆ, ಅಲ್ಲಿಂದ ಹೋಗಿ ಒಂದು 3-4 ತಿಂಗಳು ಅವರು ಕಾಲೇ ಮಾಡಲಿಲ್ಲ. ನಾನು ನೋಡ್ತಾನಿದ್ದೆ ಅವ್ರು ಮಾಡ್ತಾರಾ ಅಂತ. ನಾನಂತೂ ಮಾಡಿಲ್ಲ, ಅವ್ರು ಮಾಡ್ತಾರೆ ಅಂತ ನೋಡಿದೆ. 4 ತಿಂಗಳಾದ್ಮೇಲೆ ಕಾಲ್ ಮಾಡಿದ್ರು ಅವರು. ಎಂತಕ್ಕೆ? ದುಡ್ಡು ಕೊಡೋಕ್ಕಲ್ಲ, ಒಂದು ಎಸಿಯಲ್ಲಿ ನೀರು ಲೀಕೇಜ್ ಆಗ್ತಾಯಿದೆ, ಬಂದು ಸ್ವಲ್ಪ ರೆಡಿ ಮಾಡಿ ಅಂತ. 4 ತಿಂಗಳಾದಮೇಲೆ ಅವ್ರ ಮನೆ ಎ ಸಿ ಸರ್ವಿಸ್ ಮಾಡಿದ್ನಲ್ಲ, ಅಲ್ಲಿ ನಾನೇನು ಫಿಟ್ಟಿಂಗ್ ಮಾಡಿರಲಿಲ್ಲ, ಬಂದು ರೆಡಿ ಮಾಡಿ ಅಂತ ಹೇಳಿದ್ರು. ಇಲ್ಲ ಸರ್, ನಾನು ಊರೆಲ್ಲ ಆಚೆ ಇದ್ದೀನಿ, ಬರೋಲ್ಲ. ಆ ದುಡ್ಡಿನ ವಿಷಯನೇ ಮಾತಾಡಿಲ್ಲ ಅವರು. ಅವ್ರಿಗೇನು ಪ್ರಾಬ್ಲಮ್ ಇರೋದೋ ಅದ್ರ ಬಗ್ಗೆ ಯೋಚಿಸ್ತಾರೆ ಹೊರತು ಮುಂದೆ ಅವ್ನಿಗೆ ಏನು ಕೊಡಬೇಕಂತ ಅದು ಯೋಚಿಸಲ್ಲ. ಒಬ್ಬ ಎ ಸಿ ಟೆಕ್ನಿಷಿಯನ್ ಕಷ್ಟಪಟ್ಟು ಅಷ್ಟು ಹೈಟಲ್ಲಿ ಕೆಲಸ ಮಾಡಿ ಎಲ್ಲ ಮಾಡಿರ್ತಾನೆ. ಅವ್ನ ದುಡ್ಡು ಈ ಥರ ಮಾಡಬೇಕಂತ ಅವ್ರಿಗೆ ಗೊತ್ತಾಗಬೇಕು. ಯಾಕಂದರೆ ಸ್ವಲ್ಪ ಜನ ಇರ್ತಾರೆ, ಕಷ್ಟಪಟ್ಟು ತಮ್ಮನ್ನು ಕೊಟ್ಬಿಡ್ತಾರೆ, ಸ್ವಲ್ಪ ಜನ ಕೊಡಲ್ಲ. ಅಷ್ಟು ಹೇಳಕ್ಕೆ ಬಯಸ್ತೀನಿ. ಸ್ವಲ್ಪ ನೋಡಿ, ಏನು ದೊಡ್ಡವ್ರು ಹೇಳಿರ್ತಾರೆ, ಒಬ್ಬ ಕಷ್ಟಪಡೋನು, ಒಬ್ಬ ಕೆಲಸಗಾರನಿಗೆ ಅವನ ಬೆವರು ಒಣಗೋಕ್ಕಿಂತ ಮುಂಚೆ ಅವ್ನಿಗೆ ಕಾಸು ಕೊಟ್ಬಿಡಬೇಕು ಅಂತ ಅಷ್ಟು ಹೇಳಕ್ಕೆ ಬಯಸ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.